अस्सलाम वालेकुम रहमतुल्लाहि व बरकातुहू। ಎಲ್ಲರಿಗೂ नमस्कार। पुलकेश नगर न्यूज 9 में आप सबका खैर मकदम है। नाडा प्रभु केम्पेगौड़ा जी की 570वीं जयंती बड़े अजीम और शान से कावल वार्ड में मनाई गई, जिसमें खुसूसी मेहमान बनकर शामिल रहे पुलकेश नगर के मुकामी एमएलए जनाब AC श्रीनिवास साहब और तमाम ब्लॉक प्रेसिडेंट, वार्ड प्रेसिडेंट और कांग्रेस के सीनियर लीडर्स, एक्स कॉर्पोरेटर्स भी मौजूद रहे। आइए चलिए इस पर नजर डालते हैं। ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೆಂಗಳೂರು ನಿರ್ಮಾತೃ, ಬೆಂಗಳೂರು ಕಟ್ಟದವರು, ಇವತ್ತು ಅವರ ಹೆಸರು ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರಾದ್ರೆ ನಾವು ಕೆಂಪೇಗೌಡರ ಜಯಂತಿಯನ್ನ ಈ ತಾನೇ ನಾವು PKC ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಕಾವಲುಪಡಿಸಿದಲ್ಲಿ ಅವರ ಪುತ್ಥಳಿಗೆ ಪುಷ್ಪಮಾಲ ಹಾಕುವ ಮೂಲಕ ಅವರಿಗೆ ನಾವು ಸಮರ್ಪಣೆ ಮಾಡ್ತಿದ್ದೀವಿ. ಇಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಎಲ್ಲ ನಮ್ಮ ಕ್ಷೇತ್ರದ ಮುಖಂಡರು, ನಮ್ಮ 2 ಬ್ಲಾಕ್ ಪ್ರೆಸಿಡೆಂಟ್ಗಳು, ಈ ಭಾಗದ ನಮ್ಮ ಮುಖಂಡರು, ಮಾಜಿ ಕಾರ್ಪೊರೇಟರ್ ನಮ್ಮ ಗೌರಪ್ಪನವರು ಇದ್ದಾರೆ, ನೇತ್ರವರು ಇದ್ದಾರೆ, ಮಂಜುನಾಥ್ ಇದ್ದಾರೆ, ಬಾಬು ಇದ್ದಾರೆ, ರಘು ಇದ್ದಾರೆ, ಮುರೇಗೌಡರು ಇದ್ದಾರೆ, ನಮ್ಮ ತ್ರಿಪಾಲ್ ಇದ್ದಾರೆ, ನಮ್ಮ ಜೊತೆಲಿ ಅನೇಕ ಎಲ್ಲ ನಮ್ಮ ಪಕ್ಷದ ಮುಖಂಡರು, ನಮ್ಮ ಪೊಲೀಸ್ ಸಿಬ್ಬಂದಿಯವರು, ಕಲಾವಿದರು, ಹಿರಿಯ ನಾಗರಿಕರು ಎಲ್ಲರೂ ಬಂದಿದ್ರಿ. ತುಂಬಾ ಸಂತೋಷ. ನಾವು ಇವತ್ತು ಅವ್ರಿಗೆ ಪುಷ್ಪ ಮಾಲೆ ಹಾಕೋದ್ ಮೂಲಕ ಅವರಿಗೆ ಗೌರವವನ್ನು ಕೊಡ್ತಾ ಇದ್ವಿ.
ಆದರೆ ಅವರ ಪಾಲನೆ, ಅವರ ದೂರದೃಷ್ಟಿಯನ್ನು ಸಹ ನಾವು ಅಳವಡಿಸ್ಕೊಂಡ್ರೆ ನಾವು ಇನ್ನ 500 ವರ್ಷಗಳ ಮುಂದೆ ಚೆನ್ನಾಗಿರ್ತೀವಿ ಅಂತ ನನಗೆ ಅನಿಸ್ತದೆ. ನೋಡಿ, ಇವತ್ತು ಅವರು ಸುಮಾರು 500 ವರ್ಷಗಳ ಹಿಂದೆನೇ ದೂರದೃಷ್ಟಿ ಇಟ್ಕೊಂಡು ಬೆಂಗಳೂರಿಗೆ ಕೆರೆಗಳಿರ್ಬೋದು, ರಸ್ತೆಗಳಿರ್ಬೋದು, ಮಾರ್ಕೆಟ್ ಇರ್ಬೋದು, ಕೃಷಿ ಇರ್ಬೋದು, ಗಾರ್ಡನ್ ಇರ್ಬೋದು, ಇವೆಲ್ಲ ಮಾಡಿದ್ದಾರೆ. ಇವತ್ತು ನಾವು ಅದನ್ನ ಅನುಭವಿಸ್ತಾ ಇದೀವಿ, ನಾವು ಅದನ್ನ ಪ್ರತಿಫಲ ತಗೊಳ್ತಾ ಇದೀವಿ. ಅವರಿಗೆ ಆ ದೂರದೃಷ್ಟಿ ಆಡಳಿತ ಮಾಡೋರು ಇಲ್ಲ ಅಂದಿದ್ರೆ ನಾವು ಇಷ್ಟೊಂದು ಬೆಳೆದೇ ಇರ್ಲಿಲ್ಲ, ಬೆಂಗಳೂರಿಗೆ ಇಷ್ಟು ಹೆಸರು ಬರ್ತಾನೂ ಇರಲಿಲ್ಲ. ನಾವು ಬೇರೆ ತರ ಸಿಟಿ ತರ ಇರ್ತಿದ್ರು, ಇಷ್ಟು ITBT ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಇಷ್ಟು ಡೆವಲಪ್ಮೆಂಟ್ ಆಗ್ತಾ ಇರ್ಲಿಲ್ಲ, ಇಷ್ಟು ನಮ್ಗೆ ಬಿಸ್ನೆಸ್ ಆಗ್ತಾ ಇಲ್ಲ. ಬೆಂಗಳೂರು ಬಂದಿರೋರು ಯಾರಾದ್ರೂ ನಮ್ಗೆ ದುಡ್ಡಿಲ್ಲ ಅಥವಾ ಬಿಸ್ನೆಸ್ ಇಲ್ಲ, ನಾವು ಬದುಕಕ್ಕಾಗಲ್ಲ ಅಂತ ಎಲ್ಲ ನಾವು ಹೇಳಿದ್ದೀರಾ? ಇವತ್ತು ಪ್ರಪಂಚದಲ್ಲಿ ನೀನು ಬದುಕಕ್ಕಾಗಲ್ಲ, ಬೆಂಗಳೂರಿಗೆ ಹೋಗಪ್ಪ ಬದುಕೊಡ್ತೀಯ ಅಂತ. ಅದ್ರ ಕಾರಣ ನಮ್ಮ ಕೆಂಪೇಗೌಡರು ಅವ್ರು ಆಗ್ತಕ್ಕಂತಹ ಬುನಾದಿ. ನೀವು ಎಲ್ಲಾದ್ರೂ ಕೆಲಸ ಸಿಗುತ್ತೆ, ಎಲ್ಲಾದ್ರೂ ಊಟ ಸಿಗುತ್ತೆ ಬೆಂಗಳೂರಲ್ಲಿ, ಆದ್ರೆ ಬೇರೆ ಯಾವ ನಗರದಲ್ಲಿ ಈ ತರ ಸಿಗಲ್ಲ. ಇದು ಕಾರಣ ಏನು ನಾವು ಯೋಚನೆ ಮಾಡ್ಬೇಕು. ಅವರು ಹಾಕೊಟ್ಟಂತಹ ದೂರದೃಷ್ಟಿ ಇರ್ತಕ್ಕಂತಹ ಬುನಾದಿ. ಅದಕ್ಕೆ ನಾವು ಸಹ, ನಾವು ಯಾರು ಜನಪ್ರತಿನಿಧಿಗಳಿರ್ಬೋದು ಅಥವಾ ನಮ್ಮ ಮುಖಂಡರು ಇರ್ಬೋದು, ನಾವು ಯಾವುದೇ ಸರ್ಕಾರಿ ಜವಾಬ್ದಾರಿ ವಹಿಸ್ಕೊಂಡಿರೋದನ್ನ ಈ ಸಂದರ್ಭದಲ್ಲಿ ನಾವು ಅವರ ದೂರದೃಷ್ಟಿ, ಅವರ ನೆನಪನ್ನ, ಅವ್ರು ಹಾಕೊಟ್ಟಂತ ಮೇಲ ನಕ್ಷೆಯನ್ನ ನಾವು ಪಾಲನೆ ಮಾಡ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಇವತ್ತು ಅವರಿಗೆ ಗೌರವವನ್ನು ಅರ್ಪಿಸ್ತೀವಿ. ಈಗ ಇಲ್ಲಿನ ಸ್ಥಳೀಯರಲ್ಲಿ ನಮ್ಮ ಮಂಜು ಮತ್ತು ಎಲ್ಲ ಸಂಘಟಕರು ನಮಗೆ ಇಲ್ಲಿ ಒಂದು ಕೆಂಪೇಗೌಡರು ಭವನ ಬೇಕು ಅಂತ ಕೇಳಿದ್ದಾರೆ. ಈ ಭಾಗದಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಜಾಗ ಇದೆ, ಹಾಸ್ಪಿಟಲ್ ಇದೆ, ಆಮೇಲೆ ಇನ್ನೇನಿದೆ, ಅರಣ್ಯ ಇದೆ, ಆರೋಗ್ಯ ಕೇಂದ್ರ ಎಲ್ಲ ಇದೆ. ನಾನು ಎಲ್ಲಿ ಗೊತ್ತಿಲ್ಲ ನನಗೆ ಇಡೀ ಭಾಗದಲ್ಲಂತೂ ಒಂದು ಭವನ ಕಟ್ಕೊಡ್ತೀನಿ. ಅದನ್ನು ಪ್ಲಾನ್ ಮಾಡಿ ನಮ್ಮ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಇಲ್ಲಿಗೆ ಒಂದು ಜಾಗ ವ್ಯವಸ್ಥೆ ಮಾಡಿ ಯಾರಿಗೂ ತೊಂದರೆ ಆಗ್ತಿದ್ದಂಗೆ ಒಂದು ಭವನವನ್ನ ಅಂತೂ ನಿರ್ಮಾಣ ಮಾಡೋಣ. ನೆಕ್ಸ್ಟ್ ಕೆಂಪೇಗೌಡರ ಜಯಂತಿ ಒಳಗಡೆ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಒಳ್ಳೇದಾಗ್ಲಿ, ಎಲ್ಲರೂ ಜನಸೇವೆ ಮಾಡೋಣ. ಕೆಂಪೇಗೌಡರ ಜಯಂತಿ ಅಂದ್ರೆ ಏನು? ಅವರು ಸ್ವಂತ ಇರಲಿಲ್ಲ. ಅವರು ಬೆಂಗಳೂರು ಅಭಿವೃದ್ಧಿಗೆ ಏನೇನು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅದನ್ನ ಹೇಳಕ್ಕಾಗಿದ್ದಿಲ್ಲ, ಅದೆಲ್ಲ ಒಂದು ದಿನ ಬೇಕು. ಅದೇ ರೀತಿ ಇವತ್ತು ಅವ್ರು ನೆನ್ಸ್ಕೊಳ್ತೀವಿ ಅಂದ್ರೆ ನಾವು ಜನಸೇವೆ, ಕೆಂಪೇಗೌಡರು ನೆನ್ಸ್ಕೊಳ್ತೀವಿ ಅಂದ್ರೆ ಜನಸೇವೆ ಬಗ್ಗೆ ನಾವು ಮುಡುಪಾಗಿರ್ಬೇಕು. ಬೇರೆಯವರಿಗೆ ನಾವು ಸೇವೆ ಮಾಡೋದೇ ಅವರ ನೆನಪು. ಅದನ್ನ ನಾವು ಮಾಡ್ತಾ, ಎಷ್ಟೋ ಜನ ರಾಜ್ಯಗಳಲ್ಲಿ ಪಾಲಿದಾರ ಬಂದೋಗಿದ್ದಾರೆ, ಅವ್ರನ್ನೆಲ್ಲ ಯಾಕೆ ನಾವು ನೆನ್ಸ್ಕೊಂತ ಇಲ್ಲ, ಅವ್ರೊಬ್ಬರನ್ನ ಯಾಕೆ ನೆನ್ಸ್ಕೊಳ್ತೀವಿ? ಅದೇ ರೀತಿ ನಾನು ಸಹ ಅವರ ಬುನಾದಿಯನ್ನ ಅವ್ರು ಹಾಕೊಟ್ಟಂತಹ ಒಂದು ದಾರಿಯನ್ನ ಮುಂದಿನಲ್ಲಿ ಅಳವಡಿಸ್ಕೊಂಡಿದ್ದೆ ಎಲ್ಲರೂ ಶಕ್ತ ಮಾಡ್ತಾ ಇವತ್ತು ಆಚರಣೆ ಮಾಡಿದ್ವಿ. ಎಲ್ಲರಿಗೂ ಸಂತೋಷ. ಮತ್ತೊಮ್ಮೆ 10 ದಿವಸ ನಾನು ಕೆಂಪೇಗೌಡ ಜಯಂತಿಯ ಶುಭಾಶಯ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜಾರಿ.
जुड़े रहिए बाकी खबरों के लिए मेरे साथ। मैं हूं आपका मेजबान मोहम्मद तनवीर, DJ हिल्ली, बेंगलुरु से।